ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಮನೆಯ ಸದಸ್ಯರಿಗೆ ಎರಡನೇ ಟಾಸ್ಕ್ ಕೊಟ್ಟಿದ್ದು, ಈ ಟಾಸ್ಕ್ನ ಹೆಸರು ಜಾರುವ ನೆಲ. ನೀವು ಸೀಸನ್ 11 ಅಲ್ಲಿ ಈ ಟಾಸ್ಕ್ ನೋಡೇ ಇರ್ತೀರಾ. ಈ ಟಾಸ್ಕ್ಗೋಸ್ಕರ ಭವ್ಯಂಗೆ ಫುಲ್ಲು ಕ್ಲಾಸ್ ತಗೊಳ್ಳಲಾಗಿರುತ್ತೆ. ಈ ಟಾಸ್ಕ್ ಏನಂದ್ರೆ, ಒಂದು ಬ್ಲ್ಯಾಕ್ ಕಲರ್ ಟಾರ್ಪಲ್ ತರ ಹಾಕಿ ಅದ್ರ ಫುಲ್ಲು ಸೋಪಿ ನೀರು ಹಾಕಿರ್ತಾರೆ. ಅದು ಫುಲ್ಲು ಜಾರ್ತಾ ಇರುತ್ತೆ. ಅಲ್ಲಿ ಮೇಲ್ಗಡೆ ಬಾಲ್ಗಳನ್ನ ಕಟ್ಟಿರ್ತಾರೆ. ಬಾಲ್ಗಳನ್ನ ಜಾಲದಲ್ಲಿ ಕಟ್ಟಿರ್ತಾರೆ. ಒಂದು 7-8 ಬಾಲ್ಗಳನ್ನ ಕಟ್ಟಿರ್ತಾರೆ. ಸೊ ಇವ್ರುಗಳು ಅದ್ರ ಮೇಲೆ ಬಿಗ್ ಬಾಸ್ ಅವರು ಒಂದು ನಂಬರ್ ಹೇಳ್ತಾರೆ. ಆ ನಂಬರಲ್ಲಿರೋ ಬಾಲ್ಗಳನ್ನ ಎತ್ಕೊಂಡು, ಅಂದ್ರೆ ಜಾರ್ಕೊಂಡು ಬರಬೇಕಾಗುತ್ತೆ. ಅಂದ್ರೆ ಹೆಂಗಾರು ಬರ್ಬೋದು, ಒಟ್ಟಿನಲ್ಲಿ ಜಾರ್ಕೊಂಡು ಬಂದು ನಿಧಾನಕ್ಕೆ ನಡ್ಕೊಂಡು ಬಂದು ಆ ಬಾಲ್ಗಳನ್ನ ಕಿತ್ಕೋಬೇಕಾಗುತ್ತೆ. ಕಿತ್ಕೊಂಡು ಬಂದಾದ್ಮೇಲೆ ಅಲ್ಲಿ ಸುಮ್ಮನೆ ಕೂತಿರ್ತಾರಲ್ಲ ಹುಡುಗಿರು, ಅವ್ರನ್ನ ಕರೆದು ಅವ್ನಿಗೆ ಯಾರು ಚೆನ್ನಾಗಿ ಆಡ್ತಾರೆ ಈ ಟಾಸ್ಕ್ನ ಅನ್ಸೋರು ಬಾಲ್ನ ಬೌನ್ಸ್ ಮಾಡಬೇಕಾಗುತ್ತೆ. ಅಲ್ಲೊಂಥರ ಸ್ಲೈಡ್ ಥರ ಟೇಬಲ್ ಕೊಟ್ಟಿರ್ತಾರೆ. ಆ ಟೇಬಲ್ ಮೇಲೆ ಬಾಲ್ಗಳನ್ನ ಬೌನ್ಸ್ ಮಾಡಾಕಿ ಜಾಲರಿ ಒಳಗಡೆ ಹಾಕ್ಬೇಕಾಗುತ್ತೆ. ಹುಡುಗಿರ್ನ ಯಾರನ್ನ ಬೇಕಾದ್ರೂ ಚೂಸ್ ಮಾಡ್ಕೋಬೇಕಾಗುತ್ತೆ. ಹುಡುಗರು ಅವ್ರ ಇಷ್ಟ, ಅವ್ರಿಗೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಈ ಹುಡುಗಿರು ಚೆನ್ನಾಗಿ ಆಡ್ಬೋದು ಈ ಆಟನ ಅನ್ಸೋದನ್ನ ಆಯ್ಕೆ ಮಾಡ್ಕೋತಾರೆ. ಈ ಜಾರುವ ನೆಲ ಮೊದಲನೇ ಹಂತದಲ್ಲಿ ಧನುಷ್ ರವರು ಬೇಗ ಬಂದು ಅವ್ರು ಹೇಳ್ತಾರಲ್ಲ ಬಿಗ್ ಬಾಸ್ ಅವ್ರ ನಂಬರು, ಆ ಬಾಲ್ಗಳನ್ನ ಬೇಗ ಕಲೆಕ್ಟ್ ಮಾಡ್ಕೊತಾರೆ. ಅವ್ರು ಒಬ್ಬರೇ ಕಲೆಕ್ಟ್ ಮಾಡ್ಕೊಳ್ತಾರೆ. ಅಷ್ಟು ಫುಲ್ಲು ಬಾಲ್ನ, ಒಂದು ಜಾಲರಿ ಇರೋ ಫುಲ್ ಬಾಲ್ಗಳನ್ನ ಅವ್ರು ಒಬ್ಬರೇ ಕಲೆಕ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ರಘು ಸರ್ ಹಾಗೂ ಧ್ರುವಂತರು ಅಲ್ಲೇ ಜಾರ್ ಬಿದೋಯ್ತಾರೆ ಫಸ್ಟ್ ಬರ್ತಿದ್ದಂಗೆನೆ. ಅದರಿಂದ ಸ್ವಲ್ಪ ಧನುಷ್ಗೆ ಈಸಿ ಆಗುತ್ತೆ. ಫುಲ್ ಜಾಲರಿಯಲ್ಲಿರೋ ಬಾಲ್ಗಳೆಲ್ಲ ಅವ್ರೊಬ್ಬರಿಗೆ ಸಿಗುತ್ತೆ. ಅದೇ ರೀತಿ ಅವರು ರಾಶಿಕನ ಆರಿಸ್ಕೊಳ್ತಾರೆ. ಅವ್ಳು ಟಾಸ್ಕ್ ಎಲ್ಲ ತುಂಬ ಚೆನ್ನಾಗಿ ಆಡೋ ಕಾರಣ ರಾಶಿಕನ ಬೌನ್ಸ್ ಮಾಡಿ ಜಾಲರಿ ಒಳಗೆ ಹಾಕೋದಕ್ಕೆ ರಾಶಿಕನ ಆರಿಸ್ಕೊತಾರೆ. ರಾಶಿಕಾ ಬಂದು ತುಂಬ ಹೊತ್ತು ಟ್ರೈ ಮಾಡ್ತಾಳೆ. ಅವಳು ಫಸ್ಟ್ ಸ್ಟಾರ್ಟಿಂಗ್ 3 ಬಾಲ್ ಬೇಗ ಹಾಕ್ತಾಳೆ, ನಂತರ ಸ್ವಲ್ಪ ಟಫ್ ಆಗುತ್ತೆ. ಧನುಷ್ ಹೇಳ್ತಾನೆ ಇರ್ತಾನೆ, ಪ್ಲೀಸ್ ಬೇಗ ಹಾಕು ಟೈಮ್ ಮೀರೋಗುತ್ತೆ ಅಂತ. ಬಟ್ ಅವಳಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಕೋದಕ್ಕೆ. ಆಗೋಯ್ಗೋ ಆಗ್ತಾಳೆ. ಬಟ್ ಈ 2ನೇ ರೌಂಡ್ ನಡಿಬೇಕಾದ್ರೆ ಪ್ರಾಪರ್ಟಿ ಸ್ವಲ್ಪ ಡ್ಯಾಮೇಜ್ ಆಗಿಬಿಡ್ತವೆ. ಅದಕ್ಕೋಸ್ಕರ ಬಿಗ್ ಬಾಸ್ ರವರು ಮನೆಯ ಸದಸ್ಯರನ್ನೆಲ್ಲ ಒಳಗಡೆ ಕಳಿಸ್ತಾರೆ. ನಂತರ ಪ್ರಾಪರ್ಟಿನೆಲ್ಲ ಮತ್ತೆ ರೆಡಿ ಮಾಡಿ 2ನೇ ರೌಂಡ್ಗೆ ಅಂದ್ರೆ ಗಾರ್ಡನ್ ಏರಿಯಾಗೆ ಟಾಸ್ಕ್ ಆಡೋದಕ್ಕೆ ಮನೆಯ ಸದಸ್ಯರನ್ನೆಲ್ಲ ಕರೆಸ್ಕೊಳ್ತಾರೆ. ಅಂದ್ರೆ ಮೊದಲನೇ ಸುತ್ತಿನಲ್ಲಿ ಧನುಷ್ ರವರು ಗೆದ್ದಿದ್ರು. ಇನ್ನು 2ನೇ ಸುತ್ತಿನಲ್ಲಿ 3 ಜನಕ್ಕೂ ಸಿಗುತ್ತೆ ಬಾಲ್ಗಳು. 3 ಜನ ಬಂದು ಬಿಗ್ ಬಾಸ್ ಅವ್ರು ಹೇಳ್ತಾರಲ್ಲ, ಆ ಒಂದು ನಂಬರ್ ಬಾಲ್ಗಳನ್ನ 3 ಜನ ಕಲೆಕ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿ 3 ಜನನು ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ರಘು ಸರು ರಾಶಿಕನ್ನ ಸೆಲೆಕ್ಟ್ ಮಾಡ್ತಾರೆ, ಧನುಷ್ ಸ್ಪಂದನ ಸೆಲೆಕ್ಟ್ ಮಾಡ್ತಾರೆ, ಧ್ರುವಂತ್ ಅವರು ರಕ್ಷಿತನ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಬೇಗ ಬಂದು ಧ್ರುವಂತರು ಜಾಲರಿಲಿರೋ ಬಾಲ್ಗಳನ್ನ ಕಲೆಕ್ಟ್ ಮಾಡಿರೋ ಕಾರಣ ಬಾಲ್ ಹಾಕೋದಕ್ಕೆ ಧ್ರುವಂತ್ ಸೆಲೆಕ್ಟ್ ಮಾಡಿರೋ ರಕ್ಷಿತ ಬಾಲ್ ಹಾಕೋವರೆಗೂ ಅವರಿಬ್ರು ಕಾಯ್ಬೇಕಾಗುತ್ತೆ. ಅಂದ್ರೆ ರಕ್ಷಿತಕ್ ಬಾಲ್ ಹಾಕಿದ್ಮೇಲೆ ಅವರಿಬ್ರು ಹಾಕ್ಬೇಕಾಗುತ್ತೆ. ಈಗ ನೋಡಿ, ಧ್ರುವಂತ್ ಅವ್ರು ಫಸ್ಟ್ ಬಂದಿದ್ದಾರೆ, ರಕ್ಷಿತಾ ಫಸ್ಟ್ ಆಗ್ತಾಳೆ. ನಂತರ ಧನುಷ್ ಅವ್ರು ಬಂದಿದ್ರು, ಧನುಷನ್ ಸೆಲೆಕ್ಟ್ ಮಾಡಿರೋದು ಸ್ಪಂದನ ಹಾಕ್ಬೇಕಾಗುತ್ತೆ. ನಂತರ ಬಂದಿರೋದು ರಘು 3ನೇದಾಗಿ ಇವರು ರಾಶಿಕ್ ಅವರು ಬಾಲ್ ಹಾಕ್ಬೇಕಾಗುತ್ತೆ. ಆ ಥರ ಇದೇ ಟಾಸ್ಕ್ ಅನ್ನು ಕೂಡ ಹೆಣ್ಣು ಮಕ್ಕಳು ಕೂಡ ಆಗ್ತಿದ್ದಾರೆ. ಅವರು ಕೂಡ ಬಿಗ್ ಬಾಸ್ ಅವ್ರು ಹೇಳಿರೋ ನಂಬರ್ ಬಾಲ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಅವರು ಹುಡುಗರನ್ನ ಚೂಸ್ ಮಾಡಿ ಬಾಲ್ ಹಾಕೋದಕ್ಕೆ ಬಿಟ್ಟಿದ್ದಾರೆ. ಸೊ ಹುಡುಗಿರಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಹುಡುಗರಲ್ಲಿ ಧನುಷ್ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಕ್ಯಾಪ್ಟನ್ ಆಗಿ ಫಿನಾಲೆಗೆ ಹೋಗೋದಕ್ಕೆ ಯಾರು ಅರ್ಹರಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.